ದಯವಿಟ್ಟು ಈಗ ದೇವರನ್ನ ಪ್ರಸ್ತಾಪನೆ ಮಾಡ್ತಿದ್ದಾರೆ. ಎಲ್ಲ ದಯವಿಟ್ಟು ಜೋರಾಗಿ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ. ಎಲ್ಲ ಭಕ್ತಾದಿಗಳು ಜೋರಾಗಿ ಜಯಕಾರವನ್ನು ಹಾಕಬೇಕು. ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ಪಾದಕ್ಕೆ ಗೋವಿಂದ, ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ಪಾದಕ್ಕೆ, ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ. ಭಕ್ತಾದಿಗಳು ಜಯಕಾರವನ್ನು ಹಾಕಿ ಕೆಲವು ಕ್ಷಣದಲ್ಲಿ ಬ್ರಹ್ಮೋತ್ಸವ ಚಾಲನೆ ಆಗ್ತಾ ಇದೆ. ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ಪಾದ ಗೋವಿಂದ ಗೋವಿಂದ. ಸಾರ್ವಜನಿಕರು ಗಮನಿಸಬೇಕು, ಅಲ್ಲಿ ಮೆಡಿಮಿತ್ರ ಮೆಡಿಕಲ್ ಸ್ಟೋರ್ ಬಳಿ ನಿಂತಿರುವಂತಹ ಭಕ್ತಾದಿಗಳು ಸ್ವಲ್ಪ ದೂರ ಸರಿಬೇಕು. ಪ್ರತಿ ವರ್ಷ ನೀವು ಲಕ್ಷ್ಮೀ ನರಸಿಂಹಸ್ವಾಮಿ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯ ಜಾತ್ರೆ ನಡೀತಾ ಇದೆ. ರಾಜ್ಯದ ಜನತೆಗೆ, ನಮ್ಮ ಜಿಲ್ಲೆಯ ಜನತೆಗೆ, ತಾಲೂಕಿನ ಎಲ್ಲ ಸಮಸ್ತ ಭಕ್ತಾದಿಗಳಿಗೆ ಆ ಲಕ್ಷ್ಮೀ ನರಸಿಂಹ ಅದೇ ರೀತಿ ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯ ಸುಮಾರು ರಥೋತ್ಸವ ನಾನು ಸುಮಾರು 30 ವರ್ಷಗಳಿಂದ ಮಾಡ್ತೇನೆ. 30-40 ವರ್ಷ ಇವತ್ತು ಎಲ್ಲ ಕಾರ್ಯಕ್ರಮ ನಡೀತೇವೆ, ಚೆನ್ನಾಗಿ ನಡೀಲಿ ಅಂತ ಅಷ್ಟೇ. ನನಗೆ ಗೊತ್ತಿಲ್ಲ ಸರ್, ನಾವು ತಾಲೂಕು ಆಡಳಿತ ಒಂದು ನಿರ್ಣಯ ಮಾಡಿದ್ವಿ ಎಲ್ಲ ಸೇರಿ. ಆ ನಿರ್ಣಯದ ವಿರುದ್ಧ ಯಾರು ಏನು ಮಾಡಿದ್ರು ಅದು ಭಗವಂತ ಲಕ್ಷ್ಮೀ ನರಸಿಂಹ ಇವತ್ತು ಪ್ರತಿ ವರ್ಷ ಬಟ್ಟೆ ಹಾಕಿದ್ದು. 800 ವರ್ಷದ ರಥನ ನಾನು ಮಾಡಿಸ್ಕೊಟ್ಟೆ ನಾವೇನು ಕೇಳಿದ್ವಿ. ಇವತ್ತು ಆ ಬಟ್ಟೆ ಹಾಕಿದ್ದ ನೆನ್ನೆಯ ಬಟ್ಟೆ ಅವರೇ ಹಾಕ್ತಾರೋ ಮತ್ತು ಅವರೇ ಯಾರು ತಕ್ಷಣ ಲಕ್ಷ್ಮೀ ನರಸಿಂಹ ನೋಡ್ತಾರೆ. ನಾನೇನು ಇಲ್ಲ ದೇವರು ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿದ್ರೆ ನಾನು ದೇವರ ತಾಲೂಕು ಒಳ್ಳೇದು ಮಾಡಲಿ. ಏನು ಹಿಂದಿಂದ ನಡ್ಕೊಂಬರ್ತಾ ಇತ್ತು ಅದು ವಿರುದ್ಧಕ್ಕೆ ಇವತ್ತು ಗೋಡ್ದಲ್ಲೇ ಮಾಡಿದ್ದಾರೆ. ಅದು ಯಾರು ಮಾಡ್ತಾರೋ ಅವ್ರಿಗೆ ದೇವರೇ ನೋಡ್ಕೊಳ್ಳಿ. ಜಿಲ್ಲಾಡಳಿತ ಹೇಳಿದ್ರು, DC ಮಾಡಿದ್ರು, ಯಾರು ಆಮೇಲೆ ಅದನ್ನು ಯಾವ ರೀತಿ ನಾನು ಏನು ಮಾಡಬೇಕು ಅನ್ನೋದು ಸಂಬಂಧಪಟ್ಟ ಆಮೇಲೆ ಯಾರು DC ಅವ್ರು ಮಾತಾಡಿ ನಾನು ಅವ್ರಿಗೆಲ್ಲ ಸವಿಸ್ತಾರವಾಗಿ ಏನೇನು ನಡೆದಿತ್ತು, 1 ಮೀಟಿಂಗು 2 ಮೀಟಿಂಗು ಯಾವುವು ಏನೂ ಇರಲಿಲ್ಲ, ಸರ್ವಾನುಮತದಿಂದ ತೀರ್ಮಾನ ಆಗಿದ್ದ ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳು ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ದ ಯಾರು ಇದಕ್ಕೆ ಇದು ಮಾಡಿದ್ರು ಅನ್ನೋದನ್ನ ಆಮೇಲೆ ನಾನು ಪ್ರಸ್ತಾಪ ಮಾಡ್ತೀನಿ. ಎಲ್ಲಿ ಯಾವ ಕೋರಮಲ್ಲಿ ಪ್ರಸ್ತಾಪ ಮಾಡಬೇಕು ಅಲ್ಲಿ ಮಾಡ್ತೀನಿ. ಏನು ಕೇತುಗ್ರಸ್ತ ಚಂದ್ರಗ್ರಹಣ ನಡೀತಾ ಇದೆ, ಅದರಿಂದ ಯಾರಿಗೂ ಯಾವುದೇ ಥರ ತೊಂದರೆ ಆಗದಂತೆ ಎಲ್ಲ ಜನರಿಗೆ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಬಯಸ್ತಾರೆ. ಈ ಜಾತ್ರೆಯಲ್ಲಿ ನಡೆದಂಥ ಬೆಳವಣಿಗೆಗಳಲ್ಲಿ ರಥಕ್ಕೆ ಬಟ್ಟೆನೇ ಇಲ್ಲ. ಈಗ ನೋಡಿ, ಮೊದಲನೇದಾಗಿ ಜಾತ್ರೆ ನಡೆಸ್ಬೇಕು. ನಾವೀಗ ಜಾತ್ರೆ ನಡೆಸೋಣ. ಇಲ್ಲಿ ನೀವು ಒಂದು ವಿಷಯ ನಿಮ್ಮಲ್ಲಿ ಸ್ಪಷ್ಟವಾಗಿ ಹೇಳೋಕ್ಕೆ ಬಯಸ್ತೀನಿ. ಒಳನರಸೀಪುರ ತಾಲೂಕಿನಲ್ಲಿ ಏನು ತಾಲೂಕು ಆಡಳಿತ ಇದೆ, ಆ ತಾಲೂಕು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸದಸ್ಯರು ಹಾಗೂ ಸಮಿತಿಯ ಮಂಡಳಿಯ ಅಧ್ಯಕ್ಷರು ಏನು ಶಾಸಕರಾಗಿರ್ತಾರೆ, ಎಲ್ಲರ ಒಂದು ಅಧ್ಯಕ್ಷತೆಯಲ್ಲಿ, ಎಲ್ಲರ ಒಂದು ಸಮನ್ವಯತೆಯಲ್ಲಿ ಯಾರೇ 2 ಬಾರಿ ಈ ರಥೋತ್ಸವ ಸಂಬಂಧಪಟ್ಟಂತೆ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗಲ್ಲಿ ರೆಸಲ್ಯೂಷನ್ ಕೂಡ ಆಗಿದೆ, ಬಹುತೇಕ ತೀರ್ಮಾನ ಕೂಡ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಹೊಸದಾದ
ಬೆಳವಣಿಗೆ ನಾವು ಆಸ್ವಾದ ಕೊಡೋದು ಬೇಡ. ಇಂದಿನಿಂದ ಹೇಗೆ 30-40 ವರ್ಷದಿಂದ ರಥೋತ್ಸವ ನಡ್ಕೊಂಡ್ಬಂದಿತ್ತು ಅದೇ ರೀತಿ ಸಾಂಪ್ರದಾಯಿಕವಾಗಿ ರಥೋತ್ಸವ ನಡ್ಕೊಂಡು ಹೋಗಲಿ, ಯಾವುದೇ ರೀತಿಯಾದಂಥ ಬೆಳವಣಿಗೆ ನಾವು ಅವಕಾಶ ಕೊಡಬಾರ್ದು ಅಂತ ರೆಸಲ್ಯೂಷನ್ ಮಾಡಿದ್ದಾರೆ ಆಗಲೇ. ಇದಕ್ಕೆ ಎಲ್ಲರ ಸದಸ್ಯರ ಸಮ್ಮತಿ ಇದೆ. ಆ ಮಾಧ್ಯಮಗಳಲ್ಲೂ ಕೂಡ ಆಗಲೇ ಅದನ್ನು ನೀವೆಲ್ಲ ನೋಡಿದ್ದೀರ, ಹೋದ ವಾರ ಅದೆಲ್ಲ ಮಾಧ್ಯಮಗಳಲ್ಲೂ ಕೂಡ ಬಂದಿದೆ. ಆ ಮೀಟಿಂಗಲ್ಲಿ ಸಭೆಯಲ್ಲಿ ಏನು ಚರ್ಚೆ ಆಯಿತು ಅಂತ ಆಗಲೇ ನೀವು ವಿಡಿಯೋ ದೃಶ್ಯಾವಳಿಗಳು ಕೂಡ ನೀವು ನೋಡಿದ್ದೀರ. ಇದ್ರ ಮೀರಿ ಜಿಲ್ಲಾಡಳಿತ ಈ ತಾಲೂಕಾಡಳಿತ ಮಾಡಿದಂಥ ನಿರ್ಣಯನ ಏನು ಮಾಡಿದಂಥ ರೆಸಲ್ಯೂಷನ್ನ ಮೀರಿ ಜಿಲ್ಲಾಡಳಿತ ಇವತ್ತು ಏನೋ ಒಂದು ಗೊಂದಲ ಸೃಷ್ಟಿ ಮಾಡೋದಕ್ಕೆ ಇವತ್ತು ಸಂಸದರು ಅವ್ರ ವೈಯಕ್ತಿಕ ಕಾರಣಕ್ಕೆ ಇವತ್ತು ನಾವು ಏನೋ ಬಟ್ಟೆ ಹಾಕಬೇಕು, ಹೊಸ ಬಟ್ಟೆ ಹಾಕಬೇಕು, ಅದನ್ನು ಮಾಡೋಕ್ಕೆ ಹೋಗಿ ಇವೆಲ್ಲ ಗೊಂದಲ ಮಾಡಿಟ್ಟಿದ್ದಾರೆ. ಕೃಷ್ಣ ಬೈರೇಗೌಡರು ನಮ್ಮ ಉಸ್ತುವಾರಿ ಸಚಿವರು ಈಗ ಎಲ್ಲ ಕಾನೂನು ಮಾತಾಡ್ತಾರೆ, ಎಲ್ಲ ಕಾನೂನು ಅರಿತಿದ್ದಾರೆ. ಅವರು ಇವತ್ತು ಉತ್ತರ ಕೊಡಬೇಕು. ಜಿಲ್ಲಾಡಳಿತ ಯಾಕೆ ಬಂದು ಈ ರೀತಿಯಾದಂಥ ಗೊಂದಲನ ಸೃಷ್ಟಿ ಮಾಡ್ತು? ತಾಲೂಕಾಡಳಿತ ಸಮಿತಿ ಒಂದು ನಿರ್ಣಯ ತಗೊಂಡ ಮೇಲೆ ರಥೋತ್ಸವ ವಿಷಯವಾಗಿ ಜಿಲ್ಲಾಡಳಿತ ಯಾಕೆ ಬಂದು ಇದರಲ್ಲಿ ಮೂಗು ತೂರಿಸುವಂಥ ಕೆಲಸ ಮಾಡ್ತು? ಇದರಲ್ಲಿ ಗೊಂದಲ ಸೃಷ್ಟಿ ಮಾಡೋಂಥ ಜನರಿಗೆ ಗೊಂದಲ ಸೃಷ್ಟಿ ಮಾಡೋಂಥ ಕೆಲಸ ಯಾಕೆ ಮಾಡಿದ್ರು ಅಂತ ಅದನ್ನು ಅವರೇ ಈಗ ಏನು ಕಂದಾಯ ಸಚಿವರಾಗಿದ್ದಾರೆ ಅವರೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಹೇಳಕ್ಕೆ ಬಯಸ್ತೀನಿ. ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ತಿಳ್ಕೋಬೇಕು, ನಾನು ದೊಡ್ಡವನಲ್ಲ ಅಥವಾ ಯಾವ MP ದೊಡ್ಡವರಲ್ಲ, ಯಾರು ದೊಡ್ಡವರಲ್ಲ, ದೇವ್ರು ದೊಡ್ಡವನು. ರಥೋತ್ಸವ ಸಂಬಂಧಪಟ್ಟಂತೆ ಏನು ತಾಲೂಕಾಡಳಿತ ಸಮಿತಿ ನಿರ್ಣಯ ಕೊಡುತ್ತೆ ಆ ನಿರ್ಣಯ ದೊಡ್ಡದು ಅಂತ ಹೇಳಕ್ಕೆ ಬಯಸ್ತೀನಿ. ಆ ನಿರ್ಣಯನ ನಾವೆಲ್ಲರೂ ಪಾಲಿಸಬೇಕು. ಯಾರೋ ಒಬ್ಬರೋ ಇಬ್ಬರೋ ಏನು ಸಮಿತಿ ಅಥವಾ ಒಬ್ಬರೋ ಇಬ್ಬರೋ ಏನು ತೀರ್ಮಾನ ತಗೊಂಡಿಲ್ಲ, ಎಲ್ಲ ಸಮಿತಿಯ ಸದಸ್ಯರ ಸಮನ್ವಯತೆಯಲ್ಲಿ ಆ ಸಭೆ ನಡೆದು ಆ ಸಭೆ ನಡೆದು ಆ ನಿರ್ಣಯನ ತಗೊಂಡಿದ್ದಾರೆ ಅಂತ ಹೇಳಕ್ಕೆ ಬಯಸ್ತೀನಿ.